ಡಿಕೆಶಿ ನಡಿಗೆ ಕಾರ್ಯಕ್ರಮದಲ್ಲಿ ಭಾರಿ ಹೈ ಡ್ರಾಮಾ ನಡೆಯಿತು. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾರ್ಯಕರ್ತರ ಗದ್ದಲ ಗಲಾಟೆಗೆ ಕಾರಣವಾಯಿತು. ಕಾಂಗ್ರೆಸ್ನ ಕಾರ್ಯಕರ್ತರು ರೇಪಿಸ್ಟ್ ಅಂತ ಕೂಗಿದ್ರು. ಬಿಜೆಪಿ ಕಾರ್ಯಕರ್ತರು ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿದ್ರು. ವೇದಿಕೆ ಮುಂದೆನೆ ಧರಣಿ ಕೂತ್ರು ಶಾಸಕ ಮುನಿರತ್ನ. ಗಣವೇಷಧಾರಿಯಾಗಿ ಬಂದಿದ್ದ ಶಾಸಕ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದ್ರು. ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮ ಮುಗಿಸಿ ಪಾರ್ಕಿಗೆ ಬಂದಿದ್ರು. ಆಗ ಆದಂತ ಘಟನೆ. ಡಿಕೆಶಿ ಸಂವಾದ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ ಮುಗಿದಿಲ್ಲ. ಪಾರ್ಕಿನ ಒಳಗಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮ ನಡೀತಾ ಇದ್ರೆ ಜೆಪಿ ಪಾರ್ಕಿನ ಹೊರಗಡೆ ಶಾಸಕ ಮುನಿರತ್ನ ಪ್ರತಿಭಟನೆ ಮಾಡಿದ್ರು. ಜೆಪಿ ಪಾರ್ಕಿನ ಒಳಗಡೆ ಕಾರ್ಯಕ್ರಮ ನಡೀತಾ ಇದ್ರೆ ಹೊರಗಡೆ ಶಾಸಕ ಮುನಿರತ್ನ ಪ್ರತಿಭಟನೆ ನಡೆಸ್ತಾ ಇದ್ರು. ಗಾಂಧಿ ಫೋಟೋ ಹಿಡಿದು ಮೌನ ಪ್ರತಿಭಟನೆ ಮಾಡ್ತಾ ಇದ್ರು. ಕರಿಟೋಪಿ ಅಂತ ಕರೆದಂತ ಡಿಕೆ ಶಿವಕುಮಾರ್ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ರು. ಕಾರ್ಯಕ್ರಮ ನಡೀತಾ ಇದ್ದಾಗ ಆದಂತದ್ದು. ಒಳಗಡೆ ಕಾರ್ಯಕ್ರಮ ನಡೀತಾ ಇತ್ತು. ಹೊರಗಡೆ ಶಾಸಕ ಮುನಿರತ್ನ ಗಾಂಧಿ ಫೋಟೋ ಹಿಡಿದು ಮೌನ ಪ್ರತಿಭಟನೆ ನಡೆಸಿದ್ರು. ಪಾರ್ಕಿನ ಒಳಗಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮ ನಡೆಸ್ತಾ ಇದ್ರು. ಜನರಿಂದ ಅಹವಾಲುಗಳನ್ನ ಸ್ವೀಕರಿಸ್ತಾ ಇದ್ರು. ಹೊರಗಡೆ ನೋಡಿದ್ರೆ ಮುನಿರತ್ನ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಮೌನ ಪ್ರತಿಭಟನೆ ನಡೆಸಿದ್ರು. ಒಬ್ಬರೇ ಕೂತು ಪ್ರತಿಭಟನೆ ನಡೆಸ್ತಾ ಇದ್ದಂತಹ ದೃಶ್ಯ ಆಯ್ತು. ಡಿಕೆ ಶಿವಕುಮಾರ್ ವಿರುದ್ಧ ಸಿಡಿದಿದ್ರು ಶಾಸಕ ಮುನಿರತ್ನ. ವೇದಿಕೆ ಮೇಲೆ ಜೆಪಿ ಪಾರ್ಕ್ನಲ್ಲಿ ನಡೆದಂತ ಕಾರ್ಯಕ್ರಮ ಕಾನ್ಸ್ಟಿಟ್ಯೂನ್ಸಿ ಮುನಿರತ್ನ ಅವರಿಗೆ ಬರುತ್ತೆ. ನನ್ನದೇ ಕ್ಷೇತ್ರದಲ್ಲಿ ನಡೀತಾ ಇರೋ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಪ್ರೋಟೋಕಾಲ್ ಮರುತ್ರ. ಹಾಗಾದ್ರೆ ಶಾಸಕರದಾಗ್ಲಿ ಸಂಸದರಾಗ್ಲಿ ಒಂದು ಫೋಟೋ ಇಲ್ಲ ವೇದಿಕೆಯಲ್ಲಿ, ಶಾಸಕರಿಗೊಂದು ಆಹ್ವಾನ ಕೊಟ್ಟಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕುಸುಮಾರನ್ನ ಶಾಸಕಿಯಾಗಿ ಮಾಡೋದಕ್ಕೆ ಅಂತ ನನಗ್ ತೊಂದರೆ ಕೊಡ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿರೋದು. ಯಾರಿಗೋಸ್ಕರ ಇಷ್ಟೊಂದು ತೇಜೋವಧೆ ಮಾಡ್ತಾ ಇದ್ದೀರಿ? ರಾಮಾಯಣ ಮಹಾಭಾರತ ನಡೆದಿದ್ದು ಒಂದು ಹೆಣ್ಣಿನಿಂದ. ಆರ್ ನಗರದಲ್ಲಿ ಕುರುಕ್ಷೇತ್ರ ನಡೆಯೋದು ಒಂದು ಹೆಣ್ಣಿನಿಂದ. ಒಂದು ಹೆಣ್ಣನ್ನ MLA ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಮುನಿರತ್ನ. ಪರಾಜಿತ ಅಭ್ಯರ್ಥಿಯನ್ನ ಕರ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ. ಇದು ನನಗ್ ಮಾಡಿರೋ ಅವಮಾನ ಅಲ್ಲ, RSSಗೆ ಅವಮಾನ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಆರೋಪ ಮಾಡಿದ್ರು. ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇದು ಮುನಿರತ್ನ ಮಾಡಿದಂತ ಗಂಭೀರವಾದ ಆರೋಪ. ನಾನು ಪಕ್ಕದಲ್ಲಿ ವಾಕ್ ಮಾಡ್ತಾ ಇದ್ರೆ, ಹಿಂದೆಗಡೆ ಬರ್ತಾ ಇದ್ರೆ, ಪಕ್ಕದಲ್ಲಿ ವಾಕ್ ಮಾಡ್ತಾ ಇರೋದು ಯಾರು ನೋಡಿದ್ರಲ್ಲ? ಯಾರಿದ್ದು ಹೇಳಿ, ಯಾರಿದ್ದು? ಸೋತ ಅಭ್ಯರ್ಥಿ ಅಲ್ಲ. ಮಹಾಭಾರತ ಯುದ್ಧ ನಡೆದಿದ್ದು ಹೆಣ್ಣೆ, ರಾಮಾಯಣ ನಡೆದಿದ್ದು ಹೆಣ್ಣೆ. ಈ RR ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಹೆಣ್ಣೆ. ಆ ಮಹಾನುಭಾವ DK ರವಿ ಬದುಕಿದ್ರೆ ನನಗೆ ಈ ಜೈಲಿಗೂ ಹೋಗ್ತಾ ಇರಲಿಲ್ಲ, ಇವತ್ತು ನನಗೆ ಈ ವನವಾಸನೂ ಇರ್ತಾ ಇರಲಿಲ್ಲ, ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ. ಆ DK ರವಿ ಸತ್ತು ಇವತ್ತು ಇಲ್ಲಿ ಬಂದು ನನಗಿಲ್ಲಿ ಆಗಿರೋದಿದು. ಒಂದು ಹೆಣ್ಣು ಏನೇನು ಕೆಡುಕು ಮಾಡ್ಬೋದೋ ಎಲ್ಲ ಮಾಡ್ತಾ ಇರೋದು. ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನ MLA ಮಾಡಬೇಕು, ಆ MLA ಮಾಡಿ ಮಿನಿಸ್ಟರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.